ಸಚಿವರಾಗಿ ಮುಂದುವರಿಯೋದಕ್ಕೆ ರಾಮಲಿಂಗಾರೆಡ್ಡಿ ಒಪ್ಪಿಗೆ ಸೂಚಿಸಿದ್ದಾರೆ. ಕೊನೆಗೂ ಕೂಡ ಹೈಕಮಾಂಡ್ ನಾಯಕರ ಸಂಧಾನ ಸಭೆ ಫಲ ನೀಡಿದೆ. ರಾಜೀನಾಮೆಯನ್ನ ನಾನು ವಾಪಸ್ ಪಡೆಯುತ್ತೇನೆ ಅಂತ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ. ಸಚಿವರಾಗಿ ನಾನು ಮುಂದುವರಿತೀನಿ ಅಂತ ರಾಮಲಿಂಗಾರೆಡ್ಡಿ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜೀನಾಮೆ ಅಂಗೀಕರಿಸಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ ಕೂಡ ಹೇಳಿಕೆಯನ್ನ ನೀಡಿದ್ರು. ಸಿಎಂ ಹಾಗೂ ಪಕ್ಷದ ಒತ್ತಡಕ್ಕೆ ಕೊನೆಗೂ ಕೂಡ ಮಣಿದಿದ್ದಾರೆ ರಾಮಲಿಂಗಾರೆಡ್ಡಿ. ಪಕ್ಷದ ತೀರ್ಮಾನಕ್ಕೆ ಬದ್ಧತೆಯನ್ನ ತೋರಿದ್ದಾರೆ ರಾಮಲಿಂಗಾರೆಡ್ಡಿ. ಬೇರೆ ಖಾತೆಯ ನಿರೀಕ್ಷೆಯಲ್ಲಿ ಇದ್ರು ರಾಮಲಿಂಗಾರೆಡ್ಡಿ. ನಗರಾಭಿವೃದ್ಧಿ ಇಲಾಖೆ ನನಗೆ ಬೇಕು ಅಂತ ಹೇಳ್ತಾ ಇದ್ರು. ಜಲಸಂಪನ್ಮೂಲ ಖಾತೆ ಏನಿದೆ ಇದನ್ನ ಬಿಟ್ಟು ಬೇರೆ ಖಾತೆಯ ನಿರೀಕ್ಷೆಯಲ್ಲಿ ರೆಡ್ಡಿ ಇದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಮಲಿಂಗಾರೆಡ್ಡಿ ಸುದ್ದಿಗೋಷ್ಠಿಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ನನಗೆ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಇಬ್ಬರು ಕೂಡ ಮನೆಗೆ ಭೇಟಿ ನೀಡಿ ನನಗೆ ನಗರಾಭಿವೃದ್ಧಿ ಇಲಾಖೆಯನ್ನ ನೀಡ್ತೀನಿ ಮುಂಬರುವಂತಹ ಸಂಪುಟ ಪುನರಚನೆ ಆದಂತಹ ಸಂದರ್ಭದಲ್ಲಿ ಅನ್ನುವಂತಹ ಭರವಸೆಯನ್ನ ನೀಡಿದ್ರು. 2023ರಲ್ಲಿ ಸಂಪುಟ ರಚನೆ ಆದಾಗ ಕೂಡ ನನಗೆ ಭರವಸೆಯನ್ನ ನೀಡಿ ಒಪ್ಪಿಗೆಯನ್ನ ಒಪ್ಪಿಸಿದ್ರು ನನ್ನನ್ನ. ಈ ಬಾರಿ ಕೂಡ ನನಗೆ ನಗರಾಭಿವೃದ್ಧಿ ಇಲಾಖೆಯನ್ನ ಕೊಡ್ತಾರೆ ಎನ್ನುವಂತಹ ನಿರೀಕ್ಷೆ ಇತ್ತು. ಆದ್ರೆ ಈ ಬಾರಿ ಕೂಡ ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದಿದ್ರು. ಇದು ನ್ಯೂಸ್ 18ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ನ್ಯೂಸ್ 18ನಲ್ಲೇ ಮೊದಲ ಸುದ್ದಿ. ಇದು ಕೊನೆಗೂ ಕೂಡ ಸಂಧಾನ ಸಭೆ ಫಲ ಕೊಟ್ಟಿದೆ. ಸಂಧಾನ ಸಕ್ಸಸ್ ಆಗಿದೆ. ಹೈಕಮಾಂಡ್ ಸಂಧಾನ ಸಭೆಯನ್ನ ನಡೆಸಿ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ರಾಜೀನಾಮೆಯನ್ನ ವಾಪಸ್ ಪಡೆಯೋದಕ್ಕೆ ರಾಮಲಿಂಗಾರೆಡ್ಡಿ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ನಾನು ಯಾವುದೇ ಖಾತೆಯನ್ನ ಕೊಟ್ಟರೂ ಕೂಡ ಸಚಿವರಾಗಿ ಮುಂದುವರಿತೀನಿ ನಾನು ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಅಂದ್ರೆ ಈಗಾಗಲೇ ಜಲಸಂಪನ್ಮೂಲ ಇಲಾಖೆಯ ಜವಾಬ್ದಾರಿಯನ್ನ ರಾಮಲಿಂಗಾರೆಡ್ಡಿ ಹೆಗ್ಲಿಗೆ ವಹಿಸಲಾಗಿದೆ. ಇದರಲ್ಲೇ ಮುಂದುವರಿಯುವಂತ ಸಾಧ್ಯತೆ ಇದೆ. ರಾಮಲಿಂಗಾರೆಡ್ಡಿ ಅವರು ಏನ್ ಹೇಳಿದ್ದಾರೆ ನೋಡೋಣ. ಆಮೇಲೆ 25ಕ್ಕೆ ಕೊನೆಗೂ ಕೂಡ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವಲ್ಲಿ ಹೈಕಮಾಂಡ್ ಸಕ್ಸಸ್ ಆಗಿದೆ. ಹೈಕಮಾಂಡ್ ಸಂಧಾನ ಸಭೆ ವಿಫಲ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದಿದ್ರು. ನಿನ್ನೆ ಕೂಡ ಯಾರ ಸಂಪರ್ಕಕ್ಕೂ ಸಿಗದಂತೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿ ತಮಿಳುನಾಡಿಗೆ ತೆರಳಿದ್ರು. ನಂತರ ರಾತ್ರಿ ಕೂಡ ವಾಪಸ್ ಆಗಿದ್ರು. ನಿನ್ನೆ ರಾತ್ರಿ ಕೂಡ ಸಿಎಂ ಡಿಕೆಶಿ ರಾಮಲಿಂಗಾರೆಡ್ಡಿ ಅವರ ಜೊತೆ ಖಾಸಗಿ ಹೋಟೆಲ್ನಲ್ಲಿ ನಿರಂತರವಾಗಿ ಸಭೆಯನ್ನ ನಡೆಸಿದ್ರು. 1-to-1 ಮೀಟಿಂಗ್ ಆಗಿತ್ತು. ಈಗ ಇವತ್ತು ನಡೆದಂತಹ ಬೆಳವಣಿಗೆಯಲ್ಲಿ ರಾಮಲಿಂಗಾರೆಡ್ಡಿ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಸಚಿವರಾಗಿ ಮುಂದುವರಿತಾರೆ. ಸಂಧಾನ ಸಭೆಯನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ನಡೆಸಿದ್ರು. ರಾಮಲಿಂಗಾರೆಡ್ಡಿ ಹಿರಿಯ ನಾಯಕರು. ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ ಪಕ್ಷದ ಆಸ್ತಿ. 1990ರ ದಶಕದಿಂದಲೂ ಕೂಡ ಕಾಂಗ್ರೆಸ್ಗೆ ದುಡಿದಿದ್ದಾರೆ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿಕೆಯನ್ನ ನೀಡಿದ್ರು. ಹರಿಪ್ರಸಾದ್ ಮತ್ತು ನಾನು ಖಾತೆ ಬಗ್ಗೆ ಚರ್ಚಿಸಿದ್ದೇವೆ ಅಂತ ಹೇಳಿದ್ರು. ಏನ್ ಹೇಳಿದ್ದಾರೆ ಸುರ್ಜೇವಾಲಾ ನೋಡೋಣ. BK Hariprasad, Shri Siddharamaiah and myself, we all spoke to him, all four of us. There was apparently some misunderstanding. He again met Shri BK Hariprasad, me and Shri DK Shivkumar, Shri Siddharamaiah. He has already, I think, told you that he has withdrawn his resignation. There was some misunderstanding and he shall continue to work as a loyal soldier and minister of the party. BK Hariprasad. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ಡೆಸ್ಕ್ ಲೈವ್ ನಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ, ಕೊನೆಗೂ ಕೂಡ ಹೈಕಮಾಂಡ್ ಸಕ್ಸಸ್ ಆಗಿದೆ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ ಮಾಡೋದ್ರಲ್ಲಿ. ಇವತ್ತು ಏನೆಲ್ಲ ಬೆಳವಣಿಗೆಗಳಾಯಿತು, ಏನೆಲ್ಲ ಮಾತುಕತೆ ನಡೆದಿದೆ? ಏನೆಲ್ಲ ಬೆಳವಣಿಗೆಗಳು ಅಂದರೆ ರಾಮಲಿಂಗಾರೆಡ್ಡಿಯವರ ಮನವೊಲಿಕೆಗೆ ನಿರಂತರ ಸರಣಿ ಸಭೆಗಳು ನಡೆದು ಚೈತ್ರ. ಇವತ್ತು ಬೆಳಗ್ಗೆ 9 ಗಂಟೆಗೆ ರಾಮಲಿಂಗಾರೆಡ್ಡಿಯವರಿಗೆ ಖಾಸಗಿ ಹೋಟೆಲ್ಗೆ ಬುಲಾವ್ ಕೊಟ್ಟಂಥ ರಣದೀಪ್ ಸಿಂಗ್ ಸುರ್ಜೇವಾಲಾರವರು ಬೆಳಗ್ಗೆ 10 ಗಂಟೆ ವೇಳೆಗೆ ರಾಮಲಿಂಗಾರೆಡ್ಡಿಯವ್ರ ಜೊತೆ ಸುಮಾರು 1 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದ್ರು. ಆ ಬಳಿಕ ರಾಮಲಿಂಗಾರೆಡ್ಡಿಯವರು ಮತ್ತೆ ಸುದ್ದಿಗೋಷ್ಠಿಯನ್ನು ನಡೆಸಿ ಅಸಮಾಧಾನವನ್ನು ಹೊರಹಾಕಿದ್ರು. ನೋಡೋಣ ಸಂಜೆ ಒಳಗೆ ಏನಾಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಮತ್ತೆ ರಾಮಲಿಂಗಾರೆಡ್ಡಿಯವರಿಗೆ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಅವರು ಬುಲಾವನ್ನು ಕೊಟ್ಟು ತಮ್ಮ ಶಾಸಕರ ಭವನದ ಕಚೇರಿಗೆ
ಕರೆಸ್ಕೊಂಡು ಮಾತನಾಡಿದ್ರು. ಆ ಬಳಿಕ ರಾಮಲಿಂಗಾರೆಡ್ಡಿ ಅವ್ರನ್ನ ತಮ್ಮ ಕಾರಿನಲ್ಲೇ ಕೂರಿಸ್ಕೊಂಡು ಏನು ಸುರ್ಜೇವಾಲಾ ಅವ್ರನ್ನ ಭೇಟಿಯಾದರು. ಅಲ್ಲಿ ಸುರ್ಜೇವಾಲಾ ಅವ್ರ ಜೊತೆ ಕ್ಲೋಸ್ ಡೋರ್ ಮೀಟಿಂಗ್ನಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂಥ ಕೃಷ್ಣ ಬೈರೇಗೌಡರಿಗೂ ಕೂಡ ಬುಲಾವನ್ನು ಕೊಟ್ಟರು. ಕೃಷ್ಣ ಬೈರೇಗೌಡ, ರಾಮಲಿಂಗಾರೆಡ್ಡಿ, ಬಿ ಕೆ ಹರಿಪ್ರಸಾದ್, ಸುರ್ಜೇವಾಲಾ ಈ 4 ನಾಯಕರು ಕೂಡ ಏನು ಕ್ಲೋಸ್ ಡೋರ್ ಮೀಟಿಂಗನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿಯವರ ಮನವೊಲಿಕೆಗೆ ಒಂದು ಪ್ರಯತ್ನವನ್ನು ಕೂಡ ಪಟ್ಟಿರುವಂಥದ್ದು. ಅಂದರೆ ನಿಮ್ಮ ರಾಜೀನಾಮೆಯನ್ನು ನಾವು ಒಪ್ಕೊಳ್ಳೋದಿಲ್ಲ ಸರ್, ಅಂಗೀಕರಿಸೋದಿಲ್ಲ. ನಿಮ್ಮ ಅನುಭವ, ನಿಮ್ಮ ಹಿರಿತನ ನಮ್ಮ ಸರ್ಕಾರಕ್ಕೂ ಬೇಕು, ನಿಮ್ಮ ಪಕ್ಷಕ್ಕೂ ಬೇಕು. ಹೀಗಾಗಿಯೇ ನಿಮ್ಮ ರಾಜೀನಾಮೆಯನ್ನು ನಾವು ಅಂಗೀಕರಿಸೋದಿಲ್ಲ. ನಿಮ್ಮ ಅನುಭವ, ನಿಮ್ಮ ಹಿರಿತನಕ್ಕೆ ತಕ್ಕಂತೆ ನಾವು ಗೌರವವನ್ನು ಕೊಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಅಂತಿಮವಾಗಿ ಇತ್ತ ಒಂದು ಕಡೆಯಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸರ್ ನೀವು ರಾಜೀನಾಮೆಯನ್ನು ವಾಪಸ್ ಪಡೆದುಕೊಳ್ಳಿ, ಮುಂದೆ ಏನಾದರೂ ಮಾಡಿ ಬದಲಾವಣೆ ಮಾಡೋದನ್ನು, ಖಾತೆ ಬದಲಾವಣೆ ಮಾಡೋದು ಅಥವಾ ಬೇರೆ ರೀತಿಯಾದಂಥ ಒಂದು ಸ್ಥಾನಮಾನಗಳನ್ನು ಕೊಡಿಸುವಂಥ ನಿಟ್ಟಲ್ಲಿ ನಾನು ಪ್ರಯತ್ನವನ್ನು ಮಾಡ್ತೀನಿ ಎನ್ನುವಂಥ ಒಂದು ಭರವಸೆಯನ್ನು ಮತ್ತೊಂದು ಕಡೆಗೆ ಒತ್ತಡವನ್ನು ಕೂಡ ಹಾಕಿದರು. ಒಂದು ಕಡೆಯಾಗಿ ಪಕ್ಷ, ಮತ್ತೊಂದು ಕಡೆಯಾಗಿ ಸರ್ಕಾರ ಅಂದರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಈ ಇಬ್ಬರ ಒತ್ತಡಕ್ಕೆ ಮಣಿದಿರ್ತಕ್ಕಂಥ ರಾಮಲಿಂಗಾರೆಡ್ಡಿಯವರು ಇದೀಗ ಅಂತಿಮವಾಗಿ ರಾಜೀನಾಮೆಯನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಆದರೆ ಎಲ್ಲ ಒಂದು ಕಡೆಯಾಗಿ ಇನ್ನೂ ಕೂಡ ಖಾತೆ ಬದಲಾವಣೆಯ ನಿರೀಕ್ಷೆಯಲ್ಲಿ ರಾಮಲಿಂಗಾರೆಡ್ಡಿಯವರು ಇದ್ದಂತೆ ಕಾಣಿಸ್ತಾ ಇದೆ. ಹೀಗಾಗಿ ತನ್ನ ಆಪ್ತರ ಬಳಿ ರಾತ್ರಿ 8 ಗಂಟೆವರೆಗೂ ನೋಡೋಣ ಏನಾಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಒಂದು ನಿರೀಕ್ಷೆಯ ಮಾತುಗಳನ್ನು ಆಡಿರ್ತಕ್ಕಂಥದ್ದು. ಸೊ ಹೀಗಾಗಿ ರಾಮಲಿಂಗಾರೆಡ್ಡಿಯವರ ಮನವೊಲಿಕೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಉಭಯ ನಾಯಕರು ಏನೆಲ್ಲ ಭರವಸೆಗಳನ್ನು ಕೊಟ್ಟು ರಾಮಲಿಂಗಾರೆಡ್ಡಿಯವರ ಮನವೊಲಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯದ ಕುತೂಹಲ. ಒಂದೇಳೆ ಏನಾದರೂ ಖಾತೆ ಬದಲಾವಣೆ ಮಾಡಿ ಏನಾದರೂ ಅವರ ಮನವೊಲಿಸ್ತಾರ ಅಥವಾ ಬೇರೆ ಇದ್ದೇ ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಾನಮಾನ ಕೊಡುವಂಥ ಒಂದು ಭರವಸೆನ ಏನಾದರೂ ಕೊಟ್ಟಿದ್ದಾರಾ ಅಂತ. ತಕ್ಷಣಕ್ಕೆ ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಜಲಸಂಪನ್ಮೂಲ ಪ್ಲಸ್ ಮುಜರಾಯಿ ಖಾತೆ ಅಥವಾ ವಸತಿ ಪ್ಲಸ್ ಮುಜರಾಯಿ ಖಾತೆಗಳನ್ನು ಕೊಡೋದ್ರ ಮುಖಾಂತರ ಅವರ ಒಂದು ಮನವೊಲಿಕೆ ಮಾಡಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇಂದು ರಾತ್ರಿ ಅಥವಾ ನಾಳೆ ಒಳಗಾಗಿ ಖಾತೆ ಬದಲಾವಣೆಯ ಒಂದು ಅಧಿಕೃತ ಆದೇಶ ಹೊರಬೀಳುವಂಥ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಇದಕ್ಕೆ ಪೂರಕವಾಗಿ ಕೃಷ್ಣ ಬೈರೇಗೌಡರು ಕೂಡ ಕ್ಲೋಸ್ ಡೌನ್ ಮೀಟಿಂಗ್ನಲ್ಲಿ ಸರ್ ನೀವು ಯಾವುದೇ ತೀರ್ಮಾನ ತೆಗೆದುಕೊಂಡ್ರೂ ಕೂಡ ನಾನು ಬದ್ಧ ಸರ್, ನೀವು ಕೊಟ್ಟಿರೋರು ನೀವೇ, ಈಗ ವಾಪಸ್ಸು ಕೊಡಿನವರು ನೀವೇ, ಹೀಗಾಗಿ ನೀವು ಪಕ್ಷದ ಹಿತದೃಷ್ಟಿಯಿಂದ ಯಾವ ತೀರ್ಮಾನ ಆದರೂ ಕೂಡ ನಾನು ಒಪ್ಕೊಳ್ತೀನಿ ಎನ್ನುವಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಸಹಜವಾಗಿ ಎಲ್ಲೊಂದು ಕಡೆಗೆ ಖಾತೆ ಬದಲಾವಣೆಗೂ ಕೂಡ ಎಲ್ಲೊಂದು ಕಡೆಗೆ ಕೃಷ್ಣ ಬೈರೇಗೌಡರು ಸಮ್ಮತಿಯನ್ನು ಸೂಚಿಸಿದ್ದಾರಾ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿಬಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಏನಾದರೂ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನೇನಾದರೂ ಕೊಡ್ತಾರಾ ಅನ್ನುವಂಥ ಒಂದು ಕುತೂಹಲವೂ ಕೂಡ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಾಗಿ ಆ್ಯಸ್ ಇಟ್ ಈಸ್ ಯಾಕಂತ ಹೇಳಿದ್ರೆ ಕೃಷ್ಣ ಬೈರೇಗೌಡರಿಗೆ ಏನಾದರೂ ಖಾತೆ ಬದಲಾವಣೆಯನ್ನು ಮಾಡಿದ್ರೆ ಅವ್ರ ಫಸ್ಟ್ ಡಿಮ್ಯಾಂಡ್ ಇಕ್ಕದೆ ರೆವಿನ್ಯೂ ಖಾತೆಗೆ, ಅಂದರೆ ಕಂದಾಯ ಇಲಾಖೆ ಖಾತೆಗೆ. ಸೊ ಹೀಗಾಗಿ ಅಂಥದ್ದೊಂದು ಪ್ರಮಾದಕ್ಕೆ ಎಡೆ ಮಾಡಿಕೊಡಬಾರ್ದು ಅನ್ನುವಂಥ ನಿಟ್ಟಲ್ಲಿಯೇ ಇದೀಗ ಜಲಸಂಪನ್ಮೂಲ ಪ್ಲಸ್ ಮುಜರಾಯಿ ಅಥವಾ ವಸತಿ ಖಾತೆ ಪ್ಲಸ್ ಮುಜರಾಯಿ ಖಾತೆಯನ್ನು ಕೊಡೋದಕ್ಕೆ ಏನಾದರೂ ತೀರ್ಮಾನ ಮಾಡ್ತಾರಾ. ಹೀಗೆ ಹಲವಾರು ಕುತೂಹಲಗಳು ಇವತ್ತಿನ ಹೈಕಮಾಂಡ್ ನಾಯಕರ ನಡೆಯಿಂದ ಹೊರಹೊಮ್ಮಿರುವಂಥದ್ದು. ಚೈತ್ರ ತಿಮ್ಮೇಗೌಡ, ಇನ್ನು ರಾಮಲಿಂಗಾರೆಡ್ಡಿ ಅವರು ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಉಳಿದಂತಹ ಕೆಲವು ಸಚಿವರು ಕೂಡ ಖಾತೆಯ ಬಗ್ಗೆ ಕಿರಿಕ್ ತೆಗೆದಿದ್ರು. ಸ್ವಲ್ಪ ಈ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ ಮಾಡೋದ್ರ ಮೂಲಕ ಉಳಿದಂತಹ ಸಚಿವರ ಬಾಯಿ ಮುಚ್ಚಿಸುವಂತಹ ಕೆಲಸವನ್ನ ಹೈಕಮಾಂಡ್ ಮಾಡಿದ್ಯಾ ಅಂತ? ಖಂಡಿತವಾಗಿಯೂ ಒಂದು ವೇಳೆ ಏನಾದರೂ ರಾಮಲಿಂಗಾರೆಡ್ಡಿ ಅವ್ರಿಗೆ ಏನಾದರೂ ಅಂದರೆ ರಾಮಲಿಂಗಾರೆಡ್ಡಿ ಅವ್ರನ್ನ ಮನವೊಲಿಕೆ ಮಾಡದೇ ಇದ್ದರೆ ಅದು ಬೇರೆ ಇದ್ದೇ ಸಂದೇಶ ರವಾನೆ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಈಗಾಗಲೇ ಹಿರಿಯ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪನವರು ನನಗೆ ಸಮಾಜ ಕಲ್ಯಾಣ ಇಲಾಖೆ ಜೊತೆಗೆ ಉಪಮುಖ್ಯಮಂತ್ರಿ ಹುದ್ದೆಯನ್ನು ಕೊಡಿ ಎನ್ನುವಂಥ ನಿಟ್ಟಲ್ಲಿ ಬಹಿರಂಗವಾಗಿ ಬೇಡಿಕೆಯನ್ನು ಇಟ್ಟಿದ್ರು. ಮಾಧ್ಯಮಗಳ ಮುಂದೆಯೇ ಅಸಮಾಧಾನವನ್ನು ತೋಡ್ಕೊಂಡಿದ್ರು. ನಿನ್ನೆಯೇ ರಾಹುಲ್ ಗಾಂಧಿ ಸಮ್ಮುಖದಲ್ಲೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅದನ್ನು ಸಾಲ್ವ್ ಮಾಡಿಕೊಂಡ್ರು. ಅಂದರೆ ಈ ನಿಮಗೆ ಸೂಕ್ತವಾದಂಥ ಒಂದು ಗೌರವವನ್ನು ಕೊಡ್ತೀವಿ, ಅದನ್ನು ನಾವು ಸಾಲ್ವ್ ಮಾಡ್ತೀವಿ ಎನ್ನುವಂಥ ಒಂದು ಭರವಸೆಯನ್ನು ಕೊಡಿಸೋದ್ರ ಮುಖಾಂತರ KH ಮುನಿಯಪ್ಪನವರು ಮನವೊಲಿಕೆ ಮಾಡಿದರು. ಆದರೆ ರಾಮಲಿಂಗಾರೆಡ್ಡಿಯವರು ಸ್ವಿಚ್ ಆಫ್ ಮಾಡಿಕೊಂಡು ತಮಿಳುನಾಡಿನತ್ತ ಪ್ರಯಾಣವನ್ನು ಬೆಳೆಸಿದ್ರು. ಮತ್ತೊಂದು ಕಡೆಗೆ ಅವರು ಪಟ್ಟನ್ನು ಸಡಿಲಿಕೆ ಮಾಡಿರಲಿಲ್ಲ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆಯಾಗಿದ್ದು ಖಾತೆ ಕಗ್ಗಂಟು ದಿನೇ ದಿನೇ ಬಿಗಡಾಯಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದಕ್ಕೆ ತೆರೆ ಎಳಿಬೇಕು ಅನ್ನುವಂಥ ನಿಟ್ಟಲ್ಲಿ ಡಿ ಕೆ ಶಿವಕುಮಾರ್ ಅವರು ತಡರಾತ್ರಿಯೇ ರಾಮಲಿಂಗಾರೆಡ್ಡಿ ಅವ್ರನ್ನ ಭೇಟಿ ಮಾಡಿ ಮನವೊಲಿಕೆ ಮಾಡುವಂಥ ಒಂದು ಪ್ರಯತ್ನ ಮಾಡಿದರು. ಅದರ ಮುಂದುವರೆದ ಭಾಗವಾಗಿ ಸುರ್ಜೇವಾಲಾ ಅವರು ಬೆಂಗಳೂರಿನಲ್ಲೇ ವಾಸ್ತವ್ಯವನ್ನು ಹೂಡಿ ಇವತ್ತು ಅಂತಿಮವಾಗಿ ಮನವೊಲಿಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ.